ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಬಂಧುಗಳೇ, ಎಲ್ಲ ದಾರಿಗಳು ಮುಚ್ಚಿದಂತೆ ಕಂಡಾಗಲೇ ದೇವರು ಹೊಸ ದಾರಿಯನ್ನು ತೋರಿಸುತ್ತಾನೆ. ನೀವು ನಂಬಿದ ದೈವಶಕ್ತಿ ಎಂದಿಗೂ ತಡ ಮಾಡುವುದಿಲ್ಲ, ತಪ್ಪು ಮಾಡುವುದಿಲ್ಲ. ನೀವು ಅವನ ಆಟವನ್ನು ಅರ್ಥ ಮಾಡಿಕೊಂಡ ಕ್ಷಣದಿಂದ ನಿಮ್ಮ ಜೀವನ ಸಂಪೂರ್ಣ ಬದಲಾಗುತ್ತೆ. ಸತ್ಯವನ್ನು ಕೇಳಿದರೆ ನೀವು ನಿಜಕ್ಕೂ ಬೆರಗಾಗ್ತೀರಾ. ಈ ಪ್ರಮುಖ ಘಟನೆ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನಿಮ್ಮ ಬಟ್ಟೆಯನ್ನು ನೋಡಿ ಜನರು ನಿಮ್ಮನ್ನು ನಿರ್ಣಯ ಮಾಡ್ತಾರೆ ಅಂತ ನೀವು ಭಾವಿಸಿದ್ದೀರಾ, ಆದರೆ ಸತ್ಯವನ್ನು ಕೇಳಿದರೆ ನೀವು ಆಘಾತಕ್ಕೆ ಒಳಗಾಗ್ತೀರಾ. ಸತ್ಯವು ನಿಜಕ್ಕೂ ಆಘಾತಕಾರಿ ಆಗಿರುತ್ತೆ. ಹೌದು ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಸತ್ಯ ನಿಮ್ಮ ನಿದ್ದೆಯನ್ನೇ ಕಸಿದುಕೊಳ್ಳುತ್ತೆ. ನೀವು ನಿಮ್ಮ ಕಿವಿಗಳನ್ನು ನಂಬೋದಿಲ್ಲ, ಆದರೆ ಫ್ರೆಂಡ್ಸ್, ನಿಮ್ಮ ಮಾಹಿತಿಗಾಗಿ ನಾವು ನಿಮಗೆ ಹೇಳೋಣ ಅಂತ ಇದ್ದೀವಿ. ಈ ಘಟನೆ ನಿಮ್ಮ ಜೀವಿತಾವಧಿಯಲ್ಲಿ ನಡೆಯುತ್ತೆ ಮತ್ತು ಇದು ನಿಮ್ಮ ಸ್ವಂತ ಒಳ್ಳೆಯದಕ್ಕಾಗಿ ನಡೀತಾ ಇದೆ. ಇದರ ಹಿಂದೆ ಸತ್ಯವನ್ನು ನೀವು ಕೇಳಿದಾಗ ದಯವಿಟ್ಟು ನಮಗೆ ಧನ್ಯವಾದವನ್ನು ಹೇಳ್ತೀರಾ. ಇಂದಿನ ನಮ್ಮ ಭವಿಷ್ಯವಾಣಿಯು ತಪ್ಪಾದರೆ ಇಂದಿನಿಂದ ನಾವು ಜ್ಯೋತಿಷ್ಯ ನುಡಿಯೋದನ್ನೇ ನಿಲ್ಲಿಸ್ತೇವೆ. ನನ್ನ ಏಕೈಕ ವಿನಂತಿ ಏನಂದರೆ, ಈ ವಿಡಿಯೋವನ್ನು ನೋಡುವ ಪ್ರತಿಯೊಬ್ಬರು ಕೂಡ ಇದನ್ನು ಫೈನಲ್ ಕೊನೆಯವರೆಗೂ ಕೂಡ ನೋಡಬೇಕು ಮತ್ತು ನಾವು ನಿಮಗೆ ಹೇಳೋದನ್ನು ಅವರ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇದನ್ನು ಒಮ್ಮೆ ಮಾತ್ರ ಬಳಸಿ ಫ್ರೆಂಡ್ಸ್. ಮುಂದಿನ 48 ಗಂಟೆಗಳಲ್ಲಿ ಲಕ್ಷಗಳಲ್ಲಿ ಅಲ್ಲ, ಕೋಟಿಗಳಲ್ಲಿ ಆಟವಾಡುವವರು ನಿಮಗೆ ಹೇರಳವಾದ ಸಂಪತ್ತು ಮತ್ತು ಐಶ್ವರ್ಯವನ್ನು ನೀಡ್ತಾರೆ. ನಿಮ್ಮನ್ನು ತೊಂದರೆಗೊಳಿಸುತ್ತಿರುವ ಶತ್ರುಗಳು ನಿಮ್ಮ ದುಷ್ಟ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಪಡಿತಾರೆ. ಇದೆಲ್ಲವೂ ನಿಮ್ಮದೇ ಕೆಲವು ಉದ್ದೇಶಪೂರ್ವಕವಲ್ಲದ ತಪ್ಪುಗಳಿಂದ ಆಗ್ತಾ ಇದೆ. ಅದನ್ನು ನಾನು ಈಗ ನಿಲ್ಲಿಸ್ತೇನೆ. ಆದ್ದರಿಂದ ನಾನು ಎಲ್ಲವನ್ನು ಇಲ್ಲಿ ವಿವರಿಸ್ತಾ ಹೇಳ್ತಾ ಇದ್ದೇನೆ. ನೀವು ಯಾವ ಒಳ್ಳೆಯ ಸುದ್ದಿಯನ್ನು ಪಡಿತಾ ಇದ್ದೀರಾ ಎಂಬುದನ್ನು ತಿಳಿಯೋಣ. ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಿಜವಾಗಿ ಕೂಡ ಮಾತೃದೇವತೆಯನ್ನು, ಅಮ್ಮನವರನ್ನು ಪ್ರಾರ್ಥಿಸೋಣ. ಅವರ ಮೇಲೆ ಪ್ರೀತಿಯ ಸುರಿಮಳೆ ಆಗಲಿ. ಮೊದಲು ದಯವಿಟ್ಟು ವಿಡಿಯೋಗೆ ಒಂದು ಸಿಹಿಯಾದ ಲೈಕ್ ನೀಡಿ ಮತ್ತು ನಿಜವಾದ ಹೃದಯದಿಂದ ಕಮೆಂಟ್ ಬಾಕ್ಸಲ್ಲಿ ಜೈ ಮಾತಾದಿ ಅಂತ ಬರೀರಿ. ಇದರಿಂದ ನೀವೆಲ್ಲರೂ ಮಾತೃದೇವಿಯ ಆಶೀರ್ವಾದ ಮತ್ತು ಪ್ರೀತಿಯನ್ನು ನೇರವಾಗಿ ಪಡಿತೀರಾ. ನಿಮ್ಮ ಇಡೀ ಕುಟುಂಬ ಅವುಗಳನ್ನು ಸ್ವೀಕಾರ ಮಾಡುತ್ತೆ ಫ್ರೆಂಡ್ಸ್. ನಿಮ್ಮ ಶತ್ರುಗಳು ನಿಮ್ಮನ್ನು ತುಂಬ ತೊಂದರೆಗೆ ಒಳಪಡಿಸ್ತಾ ಇದ್ದಾರೆ. ಅವರು ನಿಮಗೆ ಅಪಾರ ನೋವನ್ನು ಉಂಟು ಮಾಡ್ತಿದ್ದಾರೆ. ನಿಮ್ಮ ಜೀವನವನ್ನು ಕೊನೆಗೊಳಿಸೋದಕ್ಕೆ ಒಂದು ಪಿತೂರಿ ಕೂಡ ಇತ್ತು, ಆದರೆ ಮಾತಿನಂತೆ ದೇವರಿಂದ ಆಶೀರ್ವಾದಿಸಲ್ಪಟ್ಟವನ ಕೂದಲನ್ನು ಯಾರು ಕೂಡ ಅಲುಗಾಡಿಸೋದಕ್ಕೆ ಸಾಧ್ಯನೇ ಇಲ್ಲ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಇದು ನಿಮಗೆ ಸಂಭವಿಸಿದೆ. ಅದಕ್ಕಾಗಿಯೇ ಇಲ್ಲಿಯವರೆಗೆ ಯಾರು ನಿಮಗೆ ಹಾನಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಈಗ ಶತ್ರು ಮಾಡಿದ ಯೋಜನೆಯು ಅವನ ಮೇಲೆಯೇ ತಿರುಗುಬಾಣ ಆಗ್ತಾ ಇದೆ. ಫ್ರೆಂಡ್ಸ್, ಈ ವಿಡಿಯೋವನ್ನು ಮುಂದುವರಿಸೋಣ. ಆದರೆ ಮೊದಲು ನಮ್ಮ ತಂಡವು ನಮ್ಮ ದೈನಂದಿನ ಜಾತಕಗಳನ್ನು ತಯಾರಿಸೋದಕ್ಕೆ ಹಗಲಿರುಳು ಶ್ರಮಿಸಬೇಕೆಂದು ನಾನು ನಿಮ್ಮೆಲ್ಲರನ್ನ ವಿನಂತಿಸುತ್ತೇನೆ. ಆದ್ದರಿಂದ ವಿಡಿಯೋಗೆ ಒಂದು ಲೈಕ್ ನೀಡುವ ಮೂಲಕ ಮತ್ತು ಪ್ರತಿದಿನ ಇದೇ ರೀತಿಯ ಜಾತಕಗಳನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ತಂಡದ ಶ್ರಮವನ್ನು ಶ್ಲಾಘಿಸಬೇಕೆಂದು ನಾವು ವಿನಂತಿಸುತ್ತೇವೆ. ಅಲ್ಲದೆ ಮಹಾದೇವನ ನಿಜವಾದ ಭಕ್ತರು ಕಮೆಂಟಲ್ಲಿ ಹರ ಹರ ಮಹಾದೇವ ಅಂತ ಬರಿಬೇಕು. ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಶಾಶ್ವತವಾಗಿ ಇರಲಿ. ಈಗ ನಿಮ್ಮ ಶತ್ರುವಿಗೆ ಏನಾಗಲಿದೆ ಎಂಬುದರ ಕುರಿತು ಮಾತನಾಡೋಣ. ಫ್ರೆಂಡ್ಸ್, ನಿಮ್ಮ ಮಾಹಿತಿಗಾಗಿ ನಿಮ್ಮ ಶತ್ರುವಿಗೆ ಒಂದು ದೊಡ್ಡ ಘಟನೆ ಸಂಭವಿಸಲಿದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಅದು ಅವನ ಜೀವನವನ್ನು ಸಂಪೂರ್ಣವಾಗಿ ಅಲುಗಾಡಿಸುವಷ್ಟು ದುರಂತ. ಅದನ್ನು ಕೇಳಿದ ತಕ್ಷಣ ಅವನ ಪಾದದ ಕೆಳಗಿನ ನೆಲ ಜಾರಿ ಹೋಗುವಷ್ಟು ದುರಂತ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ನಿಮ್ಮ ಶತ್ರುವಿಗೆ ತುಂಬ ಗಂಭೀರವಾದ ದುರಂತ ಸಂಭವಿಸಲಿದೆ. ಅದು ಅವನ ಮಾನಸಿಕ ಸ್ಥಿತಿಯನ್ನು ಸಹ ಹಾಳು ಮಾಡಬಹುದು ಮತ್ತು ಇದರೊಂದಿಗೆ ಫ್ರೆಂಡ್ಸ್, ಬಹಳ ಸಂತೋಷ ನಿಮ್ಮ ಬಾಗಿಲನ್ನು ತಟ್ಟುತ್ತೆ. ಅನೇಕ ಯಶಸ್ಸುಗಳು ನಿಮಗಾಗಿ ಕಾಯ್ತಾ ಇವೆ. ಯಾಕೆಂದರೆ ಈಗ ನಿಮ್ಮ ಜಾತಕದಲ್ಲಿ ವಿಶೇಷ ಯೋಗಗಳಾದ ಗಜಕೇಸರಿ ಯೋಗ, ಲಕ್ಷ್ಮೀನಾರಾಯಣ ಯೋಗ, ಬುಧಾದಿತ್ಯ ಯೋಗ ಮತ್ತು ಕುಜಮಂಗಳ ಯೋಗಗಳು ರೂಪುಗೊಂಡಿವೆ. ಆದ್ದರಿಂದ ನೀವು ಎಂದಿಗೂ ಊಹಿಸದ ಮಹತ್ತರವಾದ ವಿಷಯಗಳನ್ನು ಸಾಧಿಸಲಿದ್ದೀರಿ. ಈ ಶುಭ ಸುದ್ದಿ ಯಾವ ಕ್ಷೇತ್ರಗಳಿಂದ ಬರುತ್ತೆ ಮತ್ತು ನೀವು ಏನು ಗಮನದಲ್ಲಿ ಇಟ್ಕೊಳ್ಬೇಕು ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ನಾವು ನಿಮಗೆ ಒದಗಿಸ್ತೇವೆ. ಆದ್ದರಿಂದ ಈ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೆ ಎಚ್ಚರಿಕೆಯಿಂದ ವೀಕ್ಷಿಸಲು ಮರೆಯದಿರಿ. ದೈನಂದಿನ ಜಾತಕದ ಬಗ್ಗೆ ಹೇಳೋದಾದರೆ, ಇಂದು ನಿಮ್ಮ ವ್ಯವಹಾರ, ಉದ್ಯೋಗ,
ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಬಹಿರಂಗಪಡಿಸುತ್ತೆ. ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಕಳೆಯೋದು ಪ್ರಯೋಜನಕಾರಿ ಎಂದು ನೀವು ಭಾವಿಸಿದರೆ ನೀವು ತಪ್ಪಾಗಿ ಭಾವಿಸ್ತೀರಿ ಅಂತಾನೆ ಹೇಳ್ಬೋದು. ಹಾಗೆ ಮಾಡೋದ್ರಿಂದ ಭವಿಷ್ಯದಲ್ಲಿ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಆದ್ದರಿಂದ ನಿಮ್ಮ ಸಮಯವನ್ನು ಅರ್ಥಪೂರ್ಣವಾಗೋದಕ್ಕೆ ವಿನಿಯೋಗಿಸೋದಕ್ಕೆ ನೀವು ಪ್ರಯತ್ನ ಮಾಡಿ. ಮಂಗಳದೇವನ ಆಶೀರ್ವಾದದಿಂದ ನಿಮ್ಮ ಭವಿಷ್ಯ ಸಂಪೂರ್ಣವಾಗಿ ಬದಲಾಗುತ್ತೆ. ಹೀಗಂತ ನಾನು ಪ್ರಮಾಣ ಮಾಡಿ ಹೇಳ್ತೇನೆ. ಹೌದು ಫ್ರೆಂಡ್ಸ್, ಶಕ್ತಿಯ ದೇವತೆಯೇ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಉತ್ಸಾಹಕರಾಗಿದ್ದಾರೆ. ಆದ್ದರಿಂದ ದಯವಿಟ್ಟು ಉಳಿದೆಲ್ಲವನ್ನು ಬಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾಕೆಂದರೆ ಮುಂದಿನ 48 ಗಂಟೆಗಳ ಕಾಲ ನಿಮ್ಮ ಸಂಪೂರ್ಣ ಮತ್ತು ನಿಖರವಾದ ಜಾತಕವನ್ನು ನಾವು ಹಂಚಿಕೊಳ್ಳಲಿದ್ದೇವೆ. ಮುಂಬರುವ ಸಮಯವು ನಿಮಗೆ ಹೇಗೆ ಇರುತ್ತೆ, ಮಂಗಳದೇವನು ನಿಮ್ಮ ಜೀವನದಲ್ಲಿ ಯಾವ ಸಂತೋಷಗಳನ್ನು ತರ್ತಾನೆ, ನೀವು ಆರ್ಥಿಕ ಪ್ರಯೋಜನಗಳನ್ನು ಎಲ್ಲಿ ಪಡಿತೀರಾ, ನೀವು ಅನುಸರಿಸಬೇಕಾದ ಕೆಲವು ಪ್ರಮುಖ ಮುನ್ನೆಚ್ಚರಿಕೆಗಳು ಸಹ ಇವೆ. ಆದ್ದರಿಂದ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ವಿಶೇಷವಾಗಿರುತ್ತೆ. ದಯವಿಟ್ಟು ಇದನ್ನು ಕೊನೆಯವರೆಗೂ ಕೂಡ ನೋಡಿ ಮತ್ತು ಒಂದು ಕ್ಷಣ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತು ಸೂಚಿಸಿದಂತೆ ನಿಖರವಾಗಿ ಮಾಡಿ. ಆಗ ಮಾತ್ರ ನೀವು ಯಶಸ್ಸಿನತ್ತ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಹತಾಶೆಗೊಳ್ಳುವ ಅಗತ್ಯ ಇಲ್ಲ. ಸೂಚಿಸಿದಂತೆ ಮಾಡಿ, ಯಶಸ್ಸು ಅನುಸರಿಸುತ್ತೆ. ಆದ್ದರಿಂದ ಫ್ರೆಂಡ್ಸ್, ಈ ವಿಶೇಷ ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲಿಗೆ ಮಂಗಳದೇವನ ಎಲ್ಲ ನಿಜವಾದ ಭಕ್ತರು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ವಿಭಾಗದಲ್ಲಿ ಜೈ ಶ್ರೀರಾಮ್ ಅಂತ ಪ್ರಾಮಾಣಿಕ ಹೃದಯದಿಂದ ಬರಿಬೇಕಂತ ನಾನು ಮತ್ತೊಮ್ಮೆ ಒತ್ತಾಯಿಸುತ್ತೇನೆ. ಈಗ ಮುಂಬರುವ 48 ಗಂಟೆಗಳ ಬಗ್ಗೆ ಮಾತನಾಡೋಣ. ಇದೀಗ ರಾಜಯೋಗವು ನಿಮ್ಮ ಪರವಾಗಿದೆ. ಪರಾಕ್ರಮ ಯೋಗವು ರೂಪುಗೊಳ್ತಾ ಇದೆ. ಧನಯೋಗ ರೂಪುಗೊಳ್ತಾ ಇದೆ. ಇದರಿಂದಾಗಿ ನಿಮ್ಮ ಎಲ್ಲ ಅಪೂರ್ಣ ಕಾರ್ಯಗಳು ಪೂರ್ಣಗೊಳ್ತಾ ಇದೆ. ಆದ್ದರಿಂದ ಫ್ರೆಂಡ್ಸ್, ಈ ವಿಡಿಯೋ ನಿಜವಾಗಿಯೂ ವಿಶೇಷ ಆಗಿದೆ ಮತ್ತು ನೀವು ಇದನ್ನು ಕೊನೆಯವರೆಗೂ ಕೂಡ ನೋಡಬೇಕು. ಈಗ ಮಂಗಳದೇವನ ಆಶೀರ್ವಾದದಿಂದ ನಿಮ್ಮ ಗ್ರಹಗಳಲ್ಲಿ ಒಂದು ಪ್ರಮುಖ ಬದಲಾವಣೆ ಅನ್ನೋದು ಸಂಭವಿಸುತ್ತೆ ಅಂತ ನಾನು ನಿಮಗೆ ತಿಳಿಸೋದಕ್ಕೆ ಬಯಸ್ತೇನೆ. ಈ ಬದಲಾವಣೆ ನಿಮಗೆ ಅತ್ಯಂತ ಶುಭಕರವಾಗಿರುತ್ತೆ. ಯಾಕೆಂದರೆ ಮಂಗಳದೇವನು ನಿಮ್ಮ ಅದೃಷ್ಟವನ್ನು ಬೆಳೆಸೋದಕ್ಕೆ ಮುಂದಾದ. ಸಂಪತ್ತನ್ನು ಸಂಪಾದಿಸುವ ಬಲವಾದ ಸಾಧ್ಯತೆಗಳು ಹೊರಹೊಮ್ಮಿವೆ. ಈಗ ನೀವು ಎಲ್ಲ ದಿಕ್ಕುಗಳಿಗೂ ಕೂಡ ಆರ್ಥಿಕ ಲಾಭವನ್ನು ಪಡಿತೀರಾ ಮತ್ತು ಒಳ್ಳೆಯ ಸುದ್ದಿಗಳು ಸಹ ನಿಮ್ಮನ್ನು ತಲುಪುತ್ತೆ. ಹೌದು ಫ್ರೆಂಡ್ಸ್, ನೀವು ಮಂಗಳದೇವನ ಹೆಸರನ್ನು ಪ್ರಾರ್ಥನೆ ಮಾಡುತ್ತಾ ಕೈಗೊಳ್ಳುವ ಯಾವುದೇ ಕೆಲಸ ಕೂಡ ಶುಭಕರವಾಗಿರುತ್ತೆ ಮತ್ತು ಯಶಸ್ಸಿನ ಭರವಸೆಯನ್ನು ನೀಡುತ್ತೆ. ಯಾಕೆಂದರೆ ಈ ಸಮಯದಲ್ಲಿ ಮಂಗಳದೇವನ ದೃಷ್ಟಿ ನಿಮ್ಮ ಮೇಲೆ ಇದೆ. ಬೇರೆ ರೀತಿಯಲ್ಲಿ ಹೇಳೋದಾದರೆ, ಮಂಗಳದೇವನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಅನ್ನೋದು ಪ್ರಾರಂಭ ಆಗಿದೆ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸ್ಫೋಟ ಸಂಭವಿಸಲಿದೆ. ಫ್ರೆಂಡ್ಸ್, ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ಸಂಭವಿಸಲಿದೆ. ಭಗವಾನ್ ಹನುಮಂತನು ನಿಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸೋದ್ರಿಂದ ನಿಮ್ಮ ಜೀವನ ಇನ್ನು ಮುಂದೆ ಒಂದೇ ಆಗಿ ಇರೋದಿಲ್ಲ. ಆದ್ದರಿಂದ ನಿಮ್ಮ ಜೀವನ ಹೊಸ ತಿರುವು ಪಡೆಯುತ್ತೆ. ನಿಮ್ಮ ಅದೃಷ್ಟ ಸೂರ್ಯನಂತೆ ಬೆಳಗುತ್ತೆ. ಈ ಥರ ತಿಳಿದು ನೀವು ತುಂಬ ಸಂತೋಷ ಪಡ್ತೀರಾ. ಓ ದೇವರೇ, ನೀನು ನನ್ನ ಜೀವನವನ್ನು ಬದಲಾಯಿಸ್ತಾ ಇದ್ದೀಯಾ ಅಂತ ನೀವು ನಿಮಗೆ ಹೇಳಿಕೊಳ್ತೀರಾ. ನೀವು ಎಂದಿಗೂ ಊಹಿಸದಷ್ಟು, ಇಮ್ಯಾಜಿನ್ ಮಾಡದೇ ಇರೋಷ್ಟು ಒಳ್ಳೆಯ ಸುದ್ದಿಯನ್ನು ನೀವು ಸ್ವೀಕಾರ ಮಾಡ್ತೀರಾ. ನಿಮ್ಮ ಹೃದಯವನ್ನು ಸಂತೋಷದಿಂದ ತುಂಬುವ ಒಳ್ಳೆಯ ಸುದ್ದಿ ಇದು. ನಿಮ್ಮ ಮಾಹಿತಿಗಾಗಿ, ನಿಮ್ಮ ಶತ್ರುವಿನ ಅಹಂಕಾರವು ಈಗ ಅಂತ್ಯಗೊಳ್ತಾ ಇದೆ ಅಂತ ನಾವು ನಿಮಗೆ ತಿಳಿಸ್ತೀವಿ. ಶತ್ರುವಿನ ಸುಳ್ಳಿನ ಕೋಟೆ ಕುಸಿತಾ ಇದೆ. ಅವನ ಮನೆಯಲ್ಲಿ ಸೋಲಿನ ದೃಶ್ಯಗಳು ಕಾಣ್ತಾ ಇವೆ. ಅವನ ದಬ್ಬಾಳಿಕೆಯ ಯುಗ ಕೊನೆಗೊಳ್ತಾ ಇದೆ. ಅವನ ದೌರ್ಜನ್ಯಗಳು ಸಾಕು. ಈಗ ಅವನ ಶೋಷಣೆಗಳು ಕೊನೆಗೊಳ್ತಾ ಇದೆ. ಪಾಪದ ಪಾತ್ರೆ ತುಂಬಿದೆ ಮತ್ತು ಅವನ ಅಂತ್ಯ ಖಚಿತ. ಹೌದು ಫ್ರೆಂಡ್ಸ್, ನೀವು ಅದನ್ನು ಸರಿಯಾಗಿ ಕೇಳಿದ್ದೀರಿ. ಈಗ ಅವನ ಕೆಟ್ಟ ಸಮಯ ಪ್ರಾರಂಭ ಆಗ್ತಾ ಇದೆ. ಯಾರು ಅವನನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಯಾವಾಗಲೂ ಕೆಟ್ಟದಾಗಿ ಮಾತನಾಡ್ತಿದ್ದ ವ್ಯಕ್ತಿ ಈಗ ಕಷ್ಟದ ಹಾದಿಯಲ್ಲಿ ಇದ್ದಾನೆ. ನಾನು ನಿಮಗೆ ಹೇಳ್ತೇನೆ, ಈ ಮನುಷ್ಯ ತನ್ನ ಅಸೂಯೆಯಿಂದ ಕುರುಡಾಗಿದ್ದಾನೆ. ಅವನು ನಿಮ್ಮ ಪ್ರಗತಿಯನ್ನು ತಡೆಯೋದಕ್ಕೆ ಹಲವು ಬಾರಿ ಸಂಚು ರೂಪಿಸ್ತಾ ಇದ್ದ. ಆದರೆ ಅವನು ಎಂದಿಗೂ ಯಶಸ್ವಿ ಆಗಲಿಲ್ಲ. ಯಾಕೆಂದರೆ ಭಗವಾನ್ ಶ್ರೀರಾಮನ ಮೇಲಿನ ನಿಮ್ಮ ಭಕ್ತಿ ಮತ್ತು ಪರಾಕ್ರಮಿ ಹನುಮಾನ್ ಕೃಪೆ ನಿಮ್ಮೊಂದಿಗೆ ಇದೆ. ಹನುಮಂತನ ಆಶೀರ್ವಾದದಿಂದ ನೀವು ಸುರಕ್ಷಿತರಾಗಿದ್ದೀರಿ ಮತ್ತು ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡಲಾಗಿದೆ. ಈಗ ನೀವು ವರ್ಷಗಳಿಂದ ಹೋರಾಡಿದ ಯಶಸ್ಸು ನಿಮ್ಮ ಜೀವನವನ್ನು ಪ್ರವೇಶ ಮಾಡ್ತಾ ಇದೆ.
ದೇವರು ಎಲ್ಲರಿಗೂ ಕೂಡ ಅವಕಾಶ ನೀಡ್ತಾರೆ. ನೀವು ಸತ್ಯದ ಮಾರ್ಗವನ್ನು ಅನುಸರಿಸಿ ನೀತಿವಂತ ಕಾರ್ಯಗಳನ್ನು ಮಾಡಿದರೆ ದೇವರು ಖಂಡಿತವಾಗಿಯೂ ನಿಮ್ಮ ಹಣೆ ಬರಹವನ್ನು ಬದಲಾಯಿಸ್ತಾರೆ. ಈಗ ಸಂಪತ್ತು, ಸಂತೋಷ ಮತ್ತು ಸಮೃದ್ಧಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನಿಮ್ಮ ಎಲ್ಲ ಕಠಿಣ ಪರಿಶ್ರಮ ನಿಮ್ಮ ಜೀವನದ ಸಿಹಿ ಫಲಗಳನ್ನು ಪಡೆಯಲಿದೆ. ಈಗ ನಿಮ್ಮ ಜೀವನದಲ್ಲಿನ ಬಡತನ ಕ್ಷಣಾರ್ಧದಲ್ಲಿ ಕೊನೆಗೊಳ್ಳುತ್ತೆ. ಗಡಿಯಾರ ತಿರುಗ್ತಾ ಇದೆ ಮತ್ತು ಸ್ವರ್ಗದ ದ್ವಾರಗಳು ನಿಮಗಾಗಿ ತೆರೀತಾ ಇದೆ. ಯಾಕೆಂದರೆ ಫ್ರೆಂಡ್ಸ್, ನಾವು ಇದನ್ನು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಕೊನೆಯವರೆಗೂ ಕೂಡ ವಿಡಿಯೋವನ್ನು ನೋಡಿ. ಕೆಲವರು ವಿಡಿಯೋವನ್ನು ಅರ್ಧ ದಾರಿಯಲ್ಲೇ ಬಿಟ್ಟು ನಂತರ ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಕಮೆಂಟ್ ಮಾಡ್ತಾರೆ. ಆದ್ದರಿಂದ ಫ್ರೆಂಡ್ಸ್, ಎಲ್ಲದಕ್ಕೂ ಕೂಡ ಪರಿಹಾರ ಇದೆ ಅಂತ ನಾನು ನಿಮಗೆ ಹೇಳ್ತೇನೆ. ಈ ವಿಡಿಯೋದಲ್ಲಿ ನೀವು ಪ್ರತಿಯೊಂದು ಪ್ರಶ್ನೆಗೆ ಉತ್ತರಗಳನ್ನು ಕಾಣಬಹುದು. ಆದರೆ ನೀವು ಮಾಡಬೇಕಾಗಿರೋದು ನಿಮ್ಮ ಪ್ರಮುಖ ಜೀವನದಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ಅದನ್ನು ಈ ವಿಡಿಯೋಗೆ ಮೀಸಲಿಡುವುದು. ಅದನ್ನು ಎಚ್ಚರಿಕೆಯಿಂದ ನೋಡಿ ಮತ್ತು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ. ಆಗ ಮಾತ್ರ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಅದನ್ನು ನೋಡೋದ್ರಿಂದ ಸಾಕಾಗೋದಿಲ್ಲ, ನೀವು ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು. ಗ್ರಹಗಳ ಸ್ಥಾನಗಳೊಂದಿಗೆ ನೀವು ಯಾವ ಬದಲಾವಣೆಗಳನ್ನು ಮಾಡಬೇಕು, ನಿಮ್ಮ ಜೀವನದಲ್ಲಿ ನೀವು ಈಗ ಯಾವ ಬದಲಾವಣೆಗಳನ್ನು ಮಾಡಬೇಕು, ಇದರಿಂದ ನೀವು ದೀರ್ಘಕಾಲದಿಂದ ಎದುರಿಸ್ತಿದ್ದಿರುವ ಯಾವುದೇ ತೊಂದರೆಗಳಿಂದ ಪರಿಹಾರಗಳನ್ನು ಪಡಿಬಹುದು. ಮತ್ತು ಯಾವುದೇ ಶತ್ರುಗಳು ನಿಮ್ಮನ್ನು ತೊಂದರೆಗೊಳಿಸಿದ್ರು ಕೂಡ ಅವರು ನಿಮ್ಮ ಮೇಲೆ ಮಾಡಿದ ತೊಂದರೆಗೆ ಅವರೇ ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಅದು ನಿಮ್ಮ ಕೆಲಸವನ್ನು ಅದು ಮುಗಿಯುವ ಮೊದಲೇ ಹಾಳು ಮಾಡಿಬಿಡುತ್ತೆ. ಫ್ರೆಂಡ್ಸ್, ಒಂದು ರೀತಿಯಲ್ಲಿ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಇಂದು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತರ್ತೇವೆ. ಮೇಷರಾಶಿಯು ಅಗ್ನಿತತ್ವದ ರಾಶಿ. ಇದು ತುಂಬ ಧೈರ್ಯಶಾಲಿ ಚಿಹ್ನೆ, ನಾಯಕತ್ವದಿಂದ ತುಂಬಿದೆ. ನಿಮ್ಮ ರಾಶಿಯು ಕೆಲಸದ ಸ್ಥಳದಲ್ಲಿ ಬಹಳ ಬೇಗನೆ ಪ್ರಗತಿಯನ್ನು ಹೊಂದುತ್ತೆ ಅಂತ ನಾವು ನಿಮಗೆ ಹೇಳ್ತೇವೆ. ನಿಮ್ಮ ರಾಶಿಯ ಜನರು ಕೂಡ ಬೇಗನೆ ಶತ್ರುಗಳನ್ನು ಮಾಡಿಕೊಳ್ತಾರೆ. ಫ್ರೆಂಡ್ಸ್, ನಿಮ್ಮ ರಾಶಿಯು ಹೆಚ್ಚು ಧೈರ್ಯಶಾಲಿಯಾಗಿದ್ದರೆ ನಿಮ್ಮ ಜೀವನದಲ್ಲಿ ಸ್ನೇಹಿತರು ಸಹ ನಿಮ್ಮ ಜೀವನದಲ್ಲಿ ಶತ್ರುಗಳನ್ನು ಮಾಡಿಕೊಳ್ಳೋದಕ್ಕೆ ಕೆಲವು ಕಾರಣ ಕೂಡ ಇರುತ್ತೆ. ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಕ್ಕಾಗಲೆಲ್ಲ ಕೂಡ, ಸ್ವಲ್ಪ ಹಣವನ್ನು ಪಡೆದಾಗಲೆಲ್ಲ ಕೂಡ ಸ್ನೇಹಿತರು ಮೊದಲು ನೀವು ಆ ವಿಷಯಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೇಳ್ಕೊಂಬಿಡ್ತೀರಾ, ಬಹಿರಂಗ ಮಾಡಿಬಿಡ್ತೀರಾ. ಅವರು ನಿಮ್ಮ ಫ್ರೆಂಡ್ ಆಗಿರಲಿ ಅಥವಾ ನಿಮ್ಮ ನೆರೆಹೊರೆಯವರು ಆಗಿರಲಿ ಅಥವಾ ನಿಮ್ಮ ಸುತ್ತಲಿನ ಯಾವುದೇ ಜನ ಆಗಿದ್ದರೂ ಕೂಡ ನೀವು ಅವರೆಲ್ಲರಿಗೂ ಕೂಡ ನಿಮ್ಮ ವಿಷಯಗಳನ್ನು ಬಹಿರಂಗ ಮಾಡಿಬಿಡ್ತೀರಾ. ನಿಮ್ಮ ಪ್ರಸ್ತುತ ಜೀವನದಲ್ಲಿ ನಿಮ್ಮ ಹೆಚ್ಚಿನ ಶತ್ರುಗಳು ನಿಮ್ಮ ಸ್ವಂತ ಜನರಾಗಲು ಕೂಡ ಇದು ಕಾರಣ ಆಗಿರುತ್ತೆ. ಮುಂದಿನ 3 ದಿನಗಳಲ್ಲಿ ನೀವು ತಪ್ಪಾಗಿ ಈ ತಪ್ಪನ್ನು ಮಾಡಬಾರ್ದು ಅಂತ ನಾವು ನಿಮಗೆ ಹೇಳ್ತೇವೆ. ಫ್ರೆಂಡ್ಸ್, ಯಾವುದೇ ಪ್ರಯೋಜನಗಳು, ನೀವು ಯಾವುದೇ ಒಳ್ಳೆಯ ಸುದ್ದಿಯನ್ನು ಪಡೆಯಲಿದ್ದೀರಿ ಅಂದರೆ ಅವುಗಳನ್ನು ನೀವು ನಿಮ್ಮ ಹೃದಯದಲ್ಲಿ ಇಡಬೇಕು, ನಿಮ್ಮ ಮನಸ್ಸಲ್ಲಿ ನಿಗ್ರಹಿಸಿ ಇಡಬೇಕು. ನಾವು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಮತ್ತು ಅದೇ ಸಮಯದಲ್ಲಿ ಫ್ರೆಂಡ್ಸ್, ಮುಂಬರುವ 3 ದಿನಗಳಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಏನಾದರೂ ಪ್ಲ್ಯಾನನ್ನು ಮಾಡ್ತಾ ಇರಬಹುದು. ಆದರೆ ಭಯ ಪಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಮಂಗಳ ಗ್ರಹ ಈಗ ನಿಮ್ಮ ರಾಶಿಯಲ್ಲಿ ಬಲವಾಗಿದ್ದಾನೆ. ನೀವು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀರಾ. ಆ ದುಬಾರಿ ವಸ್ತುವನ್ನು ಖರೀದಿಸೋದಕ್ಕೆ ನಿಮಗೆ ಎಷ್ಟು ಅವಕಾಶಗಳು ಇವೆ. ನೀವೆಲ್ಲರೂ ಹೊಸ ಮನೆ, ಹೊಸ ವಾಹನವನ್ನು ಖರೀದಿ ಮಾಡುವ ಅದೃಷ್ಟವನ್ನು ಪಡಿತೀರಾ. ನೀವು ಪ್ರವಾಸಕ್ಕೂ ಹೋಗ್ಬೋದು. ನಿಮ್ಮ ಮನಸ್ಸು ಬದಲಾಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಫ್ರೆಂಡ್ಸ್, ನೀವು ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಭೇಟಿ ನೀಡ್ತೀರಾ. ದೇವರನ್ನು ಭೇಟಿ ಮಾಡೋದು ನಿಮಗೆ ತುಂಬ ಅದೃಷ್ಟ. ಮತ್ತು ನೀವು ಮನೆಯಿಂದ ಹೊರಗೆ ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಆ ಕೆಲಸ ಏನಿದೆ ಯಶಸ್ವಿಯಾಗುತ್ತೆ. ಕರ್ಮಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ನೀವು ಗಮನ ಕೊಡಬೇಕು. ಜೀವನದಲ್ಲಿ ನೀವು ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ನೀವು ಯಾವಾಗಲೂ ಯಾವುದೇ ಕೆಲಸವನ್ನು ಮಾಡ್ತೀರಾ, ಆ ಕೆಲಸ ಮೊದಲು ಸ್ಥಾನದಲ್ಲಿರಬೇಕು. ಫ್ರೆಂಡ್ಸ್, ನೆನಪಿನಲ್ಲಿಡಿ ಸ್ನೇಹಿತರೆ, ನೀವು ಹೊಸ ಕೆಲಸ ಅಥವಾ ವ್ಯವಹಾರವನ್ನು ಪ್ರಾರಂಭ ಮಾಡ್ತಿದ್ರೆ, ನೀವು ಯಾವುದೇ ಕೆಲಸವನ್ನು ಮಾಡ್ತಿದ್ರೆ ಸ್ನೇಹಿತರೆ, 2ನೇ ದರ್ಜೆಯ ವ್ಯವಹಾರವನ್ನು ಎಂದಿಗೂ ಅಳವಡಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ನೀವೆಲ್ಲರೂ ಕೆಟ್ಟ ಕರ್ಮವನ್ನು ಹೊಂದಿರಾ. ಮತ್ತು ನಿಮ್ಮ ರಾಶಿ ಚಕ್ರದಲ್ಲಿ ಶನಿದೇವರು ಎಂದಿಗೂ ಸಂತೋಷವಾಗಿರೋದಿಲ್ಲ. ಮತ್ತು ಶನಿದೇವರು ನಿಮಗೆ ಸಂತೋಷವಾಗಿಲ್ಲದಿದ್ದರೆ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಬಿಕ್ಕಟ್ಟು ಉಂಟಾಗಲಿ ಎಂಬುದನ್ನು
ಉಂಟಾಗುತ್ತೆ ಅನ್ನೋದು ನೀವು ನೆನ್ಪಿಟ್ಕೊಡಿ. ಮತ್ತು ನಿಮ್ಮ ಸಮಯದಲ್ಲಿ ಶನಿ ಕೆಟ್ಟವರಾದರೆ ನಿಮಗೆ ಆರ್ಥಿಕ ಸಮಸ್ಯೆಗಳು ಬರುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯದ ಸಮಸ್ಯೆಗಳು ಕೂಡ ಬರುತ್ತೆ. ಮೂರನೆಯವನು ನೀವು ಎಂದಿಗೂ ಶತ್ರು ಅಂತ ಪರಿಗಣಿಸಲಾದ ವ್ಯಕ್ತಿಯಾಗಿರುತ್ತೆ. ಅವನು ಯಾವಾಗಲೂ ನಿಮಗೆ ಸಹಾಯ ಮಾಡೋದಕ್ಕೆ ಬಯಸ್ತಾನೆ ಅಂತ ಆ ಥರ ನಟನೆ ಮಾಡ್ತಿರ್ತಾನೆ, ಆದರೆ ವಾಸ್ತವದಲ್ಲಿ ಅವನು ನಿಮ್ಮನ್ನು ಕತ್ತರಿಸುವವನಾಗಿರ್ತಾನೆ. ಮೂವರ ಮುಖಗಳಲ್ಲಿ ಮುಖವಾಡಗಳಿವೆ. ಮೂವರ ಧ್ವನಿ ಕೂಡ ಸಿಹಿಯಾಗಿದೆ. ಮೂವರ ನಡವಳಿಕೆಯಲ್ಲಿ ಮೋಸ ಅಡಗಿದೆ. ಮತ್ತು ಈಗ ವಿಶ್ವವು ಅವರ ನಿಜವಾದ ಸ್ವರೂಪವನ್ನು ನಿಮಗೆ ಬಹಿರಂಗಪಡಿಸುತ್ತೆ. ನೀವು ಗಮನಿಸಿರ್ಬೋದು, ಸ್ವಲ್ಪ ಸಮಯದಿಂದ ಜನರ ನಿಜವಾದ ಮುಖಗಳು ಇದ್ದಕ್ಕಿದ್ದಂತೆ ನಿಮಗೆ ಬಹಿರಂಗ ಆಗೋದಕ್ಕೆ ಪ್ರಾರಂಭ ಆಗಿವೆ. ಯಾರೊಬ್ಬರ ನಡವಳಿಕೆ ಕೂಡ ಬದಲಾಗಿದೆ, ಯಾರೊಬ್ಬರ ನೋಟ ಬದಲಾಗಿದೆ, ಯಾರೊಬ್ಬರ ಮಾತುಗಳು ಬದಲಾಗಿವೆ. ಇದು ಕಾಕತಾಳೀಯವಲ್ಲ, ಇದು ನಿಮ್ಮ ಜೀವನವನ್ನು ಸ್ವಚ್ಛಗೊಳಿಸ್ತಾ ಇದೆ ಎಂಬುದರ ಸಂಕೇತ. ಅಸ್ತವ್ಯಸ್ತತೆಯನ್ನು ತೆಗೆದುಹಾಕಲಾಗ್ತಾ ಇದೆ. ಅದೃಷ್ಟದ ಹಾದಿಯಿಂದ ಧೂಳನ್ನು ತೆಗೆದುಹಾಕಲಾಗ್ತಾ ಇದೆ. ಆದರೆ ಆಲಿಸಿ, ನೀವು ಈ ಮೂವರನ್ನು ಸಮಯಕ್ಕೆ ಸರಿಯಾಗಿ ಗುರುಸದೇ ಇದ್ದರೆ ನೀವು ತೊಂದರೆಯಲ್ಲಿ ಸಿಲುಕ್ತೀರಾ. ನೀವು ನಿಮ್ಮನ್ನು ನಿಭಾಯಿಸಲು ಸಾಧ್ಯವಾಗದೇ ಇದ್ದರೆ ಅದೇ ಜನ ನಿಮ್ಮನ್ನು ತುಂಬ ಮುರಿತಾರೆ. ನೀವು ಎದ್ದೇಳೋದಕ್ಕೆ ಸಹ ಸಾಧ್ಯ ಆಗೋದಿಲ್ಲ. ಈಗ ಪರಿಹಾರದ ಪ್ರಶ್ನೆ ಬರುತ್ತೆ. ನೀವು ಶಾಂತವಾಗಿ ನಿಮ್ಮನ್ನು ಗಮನಿಸಿದಾಗ, ಒಂದು ದಿನ ಕುಳಿತು ಯೋಚನೆ ಮಾಡಿದಾಗ, ಯಾರನ್ನು ಭೇಟಿಯಾದ ನಂತರ ನಿಮ್ಮ ಹೃದಯ ಭಾರವಾಗುತ್ತೆ, ನಿಮ್ಮ ಸಂತೋಷವನ್ನು ಯಾರು ಕೆಣಕ್ತಾರೆ, ನಿಮ್ಮ ಕಠಿಣ ಪರಿಶ್ರಮವನ್ನು ಯಾರು ಕಡಿಮೆ ಮಾಡ್ತಾರೆ, ನಿಮ್ಮ ಪ್ರಗತಿಯ ಬಗ್ಗೆ ಯಾರು ಮೌನವಾಗಿರ್ತಾರೆ, ಯಾರನ್ನು ಭೇಟಿಯಾದ ನಂತರ ನಿಮ್ಮ ಶಕ್ತಿ ಅನ್ನೋದು ಕಡಿಮೆ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವರೇ ನಿಮ್ಮ ಗುಪ್ತ ಶತ್ರುಗಳಾಗಿರ್ತಾರೆ. ಅವರಿಂದ ದೂರ ಇರಿ. ಮೇಷರಾಶಿಯವರೇ, ಈ 48 ಗಂಟೆಗಳು ನಿಮಗೆ ಅಗ್ನಿ ಪರೀಕ್ಷೆ ಮತ್ತು ವರದಾನ ಎರಡೂ ಕೂಡ ಆಗಿರುತ್ತೆ. ಮಂಗಳವಾರ ಹನುಮಾನ್ ಚಾಲಿಸ ಓದಿ, ಕೆಂಪು ಬಟ್ಟೆ ದಾನ ಮಾಡಿ, ಬೆಲ್ಲ ಮತ್ತು ಕಡಲೆ ನೈವೇದ್ಯ ಮಾಡಿ, ಮಂಗಳವಾರ ಮತ್ತು ಶನಿವಾರ ಉಪವಾಸ ಮಾಡಿದರೆ ನಿಮ್ಮ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿದ್ದು. ಮೇಷರಾಶಿಯವರ ದೊಡ್ಡ ಶತ್ರು ಅಂದರೆ ಅವರ ಕೋಪ ಆಗಿರುತ್ತೆ. ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತೆ. ಆದ್ದರಿಂದ ಶಾಂತವಾಗಿರಿ, ತಾಳ್ಮೆಯಿಂದಿರಿ. ನಿಮ್ಮ ಸಹೋದರರು ಮತ್ತು ತಂದೆಯೊಂದಿಗೆ ಸಂಬಂಧವನ್ನು ಸರಿ ಮಾಡಿಕೊಳ್ಳಿ. ಅವರ ಆಶೀರ್ವಾದ ನಿಮ್ಮ ರಕ್ಷಾ ಕವಚ ಆಗಿರುತ್ತೆ. ಉದ್ಯೋಗದಲ್ಲಿ ಬಡ್ತಿಯ ಯೋಗ ಇದೆ. ವ್ಯಾಪಾರದಲ್ಲಿ ಹೊಸ ಒಪ್ಪಂದ ಸಿಗಲಿದೆ. ವಿದೇಶ ಪ್ರಯಾಣದ ಸಾಧ್ಯತೆ ಇದೆ. ಪ್ರೀತಿಯಲ್ಲಿ ಇರುವವರಿಗೆ ಮದುವೆಯ ಮಾತುಕತೆ ಮುಂದುವರಿಯುತ್ತೆ. ಮದುವೆಯಾದವರಿಗೆ ಸಂತಾನ ಭಾಗ್ಯದ ಸುದ್ದಿ ಬರಬಹುದು. ಆರೋಗ್ಯದ ವಿಷಯದಲ್ಲಿ ಒತ್ತಡ, ಬ್ಲಡ್ ಪ್ರೆಷರ್, ತಲೆನೋವು ಬಗ್ಗೆ ಜಾಗೃತರಾಗಿರಿ. ಹೆಚ್ಚು ನೀರು ಕುಡಿಯಿರಿ. ಕೆಂಪು ಬಣ್ಣದ ಹಣ್ಣುಗಳನ್ನು ಸೇವಿಸಿ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ದೊಡ್ಡ ಅಸ್ತ್ರ. ನೀವು ಏನನ್ನು ಬಯಸ್ತೀರೋ ಅದನ್ನು ಪಡೆಯುವ ಶಕ್ತಿ ನಿಮ್ಮಲ್ಲಿರುತ್ತೆ. ಕೇವಲ ನಂಬಿಕೆ ಇಡಿ. ನೀವು ಹುಟ್ಟಿರೋದೇ ಗೆಲ್ಲೋದಕ್ಕೆ. ಮೇಷರಾಶಿಯವರು ಯಾರ ಹಿಂದೆ ಕೂಡ ನಡೆಯೋದಿಲ್ಲ, ಎಲ್ಲರಿಗೂ ದಾರಿ ತೋರಿಸ್ತಾರೆ. ಆದ್ದರಿಂದ ಎದ್ದು ನಿಲ್ಲಿ, ನಿಮ್ಮ ಸಮಯ ಬಂದಿದೆ. ನಿಮ್ಮ ಕನಸುಗಳು ನನಸಾಗುವ ಸಮಯ ಬಂದಿದೆ. ಹಿಂದೆ ಸಂಕಲ್ಪ ಮಾಡಿ, ನಾನು ಗೆಲ್ತೇನೆ, ನಾನು ಮುನ್ನಡಿತೇನೆ, ನನ್ನನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಮಂತ್ರವನ್ನು ಪ್ರತಿದಿನ 11 ಬಾರಿ ಹೇಳಿ. ವಿಶ್ವವೇ ನಿಮ್ಮ ಪರವಾಗಿ ನಿಲ್ಲುತ್ತೆ. ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಮಂಗಳದೇವ, ಜೈ ಜೈ ಭರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.